ಮೂತ್ರಕೋಶದ್ದು ಗುಣಲಕ್ಷಣ ಅಂದರೆ ಮೂತ್ರದಲ್ಲಿ ರಕ್ತ ಹೋಗೋಕ್ಕೆ. ನಿಮ್ಮ ರಕ್ತ ಈಗ ಕೆಂಪಾಗಿದ್ದರೆ ಅಥವಾ ಈಗ ನೀವು ಈ ಪಾನೀಯಗಳಿದ್ದೇವಲ್ಲ, ಈ ಕೋಲಾ ಅಂಥದ್ದೆಲ್ಲ ಆ ನಮೂನೆ ಕಲ್ಲರ್ ಬಂದಿದ್ದರೆ, ಸ್ವಲ್ಪ ಡಾರ್ಕ್ ಕಲ್ಲರ್ ಇದ್ದರೆ, ಯೂರಿನಿದ್ದು ಕಲ್ಲರ್ ಇದ್ದರೆ ಕೂಡಲೇ ಡಾಕ್ಟ್ರನ್ನು ಹೋಗಿ ಕನ್ಸಲ್ಟ್ ಮಾಡೋದು ಉತ್ತಮ. ಯಾವಾಗ ಕೆಲವೊಮ್ಮೆ ಏನಾಗ್ತದೆ ಅಂದರೆ ನಿಮಗೆ ಏನು ಸಿಂಪ್ಟಮ್ಸ್ ಇರುವುದಿಲ್ಲ, ರುಟೀನಾಗಿ ನಾವು ಬೇರೆ ಟೆಸ್ಟ್ ಎಲ್ಲ ಮಾಡ್ತಾ ಇರುವಾಗ, ಬೇರೆ ಯೂರಿನ್ ಟೆಸ್ಟ್ ಮಾಡುವಾಗ ಅದರಲ್ಲಿ ಗೊತ್ತಾಗ್ತದೆ ನಮ್ಮ ಮೂತ್ರದಲ್ಲಿ ರಕ್ತದ ಕಣಗಳು ಕಾಣಸಿಗ್ತದೆ. ಆದ ಕೂಡಲೇ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ, ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕು, ಯಾಕೆ ಆ ರಕ್ತದ ಕಣ ಬರ್ತದೆ ಅಲ್ಲಿ ಅಂತ. ಈ ಮೂತ್ರಕೋಶದ ಕ್ಯಾನ್ಸರಿಗೆ ಟ್ರೀಟ್ಮೆಂಟ್, ವಿವಿಧವಾದ ಟ್ರೀಟ್ಮೆಂಟ್ಗಳ ಮೊಡ್ಯಾಲಿಟೀಸ್ ಇದೆ. ಸರ್ಜರಿ ಇದೆ, ರೇಡಿಯೇಷನ್ ಇದೆ, ಕೀಮೊಥೆರಪಿ ಇದೆ, ಇಮ್ಯುನೊಥೆರಪಿ ಇದೆ. ನಾವು ಕೆಲವೊಮ್ಮೆ ಏನು ಮಾಡ್ತೇವೆ ಅಂದರೆ ಒಂದೇ ವಿಧವಾದ ಟ್ರೀಟ್ಮೆಂಟನ್ನು ಚಿಕಿತ್ಸೆಯನ್ನು ಮಾಡ್ತೇವೆ. ಇಲ್ಲದಿದ್ದರೆ 2-3 ವಿಧಾನಗಳನ್ನು ಒಂದುಗೂಡಿಸಿ ಕಂಬೈನ್ಡ್ ಮೊಡ್ಯಾಲಿಟಿ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಹಾಗೆ 2-3 ವಿಧಾನಗಳನ್ನು ಒಂದುಗೂಡಿಸಿ ಟ್ರೀಟ್ಮೆಂಟ್ ಮಾಡ್ತೇವೆ. ಈ ಟ್ರೀಟ್ಮೆಂಟ್ ಶುರು ಮಾಡುವ ಮುಂಚೆ ನಮಗೆ ಈಗ ಈ ಲಕ್ಷಣಗಳಿರುವ ಪೇಷಂಟ್ ಬಂದರೆ ಏನು ಮಾಡ್ತೇವೆ ಅಂದರೆ, ಮೊದಲಿಗೆ ಅವರಿಗೆ ಇನ್ವೆಸ್ಟಿಗೇಷನ್ ಮಾಡ್ತೇವೆ. ನಾವು ಮೂತ್ರ ಪರೀಕ್ಷೆಯನ್ನು ಮಾಡ್ತೇವೆ, ಮೂತ್ರದಲ್ಲಿ ರಕ್ತ ಇದೆ ಅಂತ ನೋಡ್ತೇವೆ, ರಕ್ತದ ಕಣಗಳಿವೆ ಅಂತ ನೋಡ್ತೇವೆ. ಆನಂತರ ರಕ್ತ ಪರೀಕ್ಷೆಯನ್ನು ಮಾಡ್ತೇವೆ, ರಕ್ತ ಹಿಮೋಗ್ಲೋಬಿನ್ ಎಷ್ಟಿದೆ, ಯಾಕಂದರೆ ಯೂರಿನ್ನಲ್ಲಿ ತುಂಬ ರಕ್ತ ಸೋರುವಿಕೆ ಆದರೆ ಅವರ ಹಿಮೋಗ್ಲೋಬಿನ್ ಎಲ್ಲ ಕಮ್ಮಿ ಆಗುವಂಥ ಚಾನ್ಸಸ್ ಇದೆ. ಹಾಗೆಯೇ ಅದು ಆದಮೇಲೆ ನಾವು ಬಹಳ ಒಂದು ಮುಖ್ಯವಾದ ಒಂದು ಇನ್ವೆಸ್ಟಿಗೇಷನ್ ಉಂಟು. ಅದು ಏನಂದರೆ ಸಿಸ್ಟೋಸ್ಕೋಪಿ ಮತ್ತು ಬಯಾಪ್ಸಿ ಅಂತ. ಒಂದು ನಾಳದ ಮೂಲಕ ಮೂತ್ರಕೋಶಕ್ಕೆ ಹೋಗಿ ಅಲ್ಲಿ ಆ ದುರ್ಮಾಂಸದ ಒಂದು ಸಣ್ಣ ಒಂದು ತುಂಡನ್ನು ತೆಗೆದು ಆಮೇಲೆ ಪರೀಕ್ಷೆಗೆ ತಪಾಸಣೆಗೆ ಕಳಿಸ್ತೇವೆ ನಾವು. ಅದರಲ್ಲಿ ನಮಗೆ ಪೆಥಾಲಜಿಸ್ಟ್ ಹೇಳ್ತಾರೆ ಇದು ಯಾವ ಟೈಪಿದು ಕ್ಯಾನ್ಸರ್, ಯಾವ ಗ್ರೇಡಿದು ಕ್ಯಾನ್ಸರ್, ಆಮೇಲೆ ಅದರ ಬಗ್ಗೆ ಅದರ ಡೆಪ್ತ್ ಎಷ್ಟಿದೆ, ಡೆಪ್ತ್ ಆಫ್ ಇನ್ವೇಷನ್ ಎಲ್ಲ ಹೇಳ್ತಾರೆ ಅವರು ನಮಗೆ. ಇದು ನಮಗೆ ನಮ್ಮ ಟ್ರೀಟ್ಮೆಂಟ್ಗೆ ತುಂಬ ಒಂದು ಸಹಾಯವನ್ನು ಮಾಡ್ತದೆ. ಅದಾದ ನಂತರ ಈ ಕ್ಯಾನ್ಸರ್ ಬೇರೆ ಎಲ್ಲಿಯಾದರೆ ಮೂತ್ರಕೋಶದಿಂದ ಬೇರೆ ಕಡೆ ಸ್ಪ್ರೆಡ್ ಆಗಿದೆ ಅಂತ ನೋಡಬೇಕು ನಾವು. ಅದಕ್ಕಾಗಿ ನಾವು CT ಸ್ಕ್ಯಾನ್ ಅಂತ ಹೇಳ್ತೇವೆ, ಕಂಪ್ಯೂಟರೈಸ್ಡ್ ಟೋಮೋಗ್ರಾಮ್ ಸ್ಕ್ಯಾನ್ ಮಾಡ್ತೇವೆ. ಅದು ಮಾಡಿ ನೋಡ್ತೇವೆ ಎಲ್ಲಿಯಾದರೆ ಬೇರೆ ನೋಡಿಗೆ ಹೋಗಿದ, ಲಿಂಫ್ ನೋಡ್ಸ್ ಅಂದರೆ ಡ್ರೈನೇಜ್ ಲಿಂಫ್ ನೋಡ್ಸ್ಗೆ ಏನಾದರೂ ಸ್ಪ್ರೆಡ್ ಆಗಿದೆ ಅದೆಲ್ಲ, ಇಲ್ಲದ ದೇಹದ ಬೇರೆ ಭಾಗಗಳಿಗೆ ಹೋಗಿದ ಅಂತ ನೋಡುವಂಥ ಒಂದು ವಿಧಾನ ಅದು. ಅದಲ್ಲದೆ ನಿಮಗೆ ಅದಕ್ಕಿಂತ ಉತ್ತಮವಾದ ವಿಧಾನ ಅಂದರೆ ನಾವು ಹೇಳ್ತೇವೆ ಈಗದ್ದು ಪೆಟ್ ಸ್ಕ್ಯಾನ್ ಅಂತ. ಈ ಪೆಟ್ ಸ್ಕ್ಯಾನಲ್ಲಿ ಏನಂದರೆ ಇಡೀ ದೇಹದ್ದು ನಮಗೆ ಒಂದು ಪರಿಸ್ಥಿತಿ ಅರ್ಥ ಆಗ್ತದೆ. ಎಲ್ಲಿಯಾದರೆ ಬೇರೆ ಕಡೆ ಎಲ್ಲಿಯಾದರೆ ಸ್ಪ್ರೆಡ್ ಆಗಿದ್ದರೆ, ದೇಹದ ಯಾವ ಭಾಗಕ್ಕೂ ಸ್ಪ್ರೆಡ್ ಆಗಿದ್ದರೆ ಇದರಲ್ಲಿ ಪೆಟ್ ಸ್ಕ್ಯಾನಲ್ಲಿ ನಮಗೆ ಅದರ ಮಾಹಿತಿ ದೊರಕ್ತದೆ. ಹೀಗೆ ಒಮ್ಮೆ ನಮಗೆ ಎಲ್ಲ ಮಾಹಿತಿಗಳು ಗೊತ್ತಾದ ಮೇಲೆ ಯಾವ ಟೈಪಿದು ಕ್ಯಾನ್ಸರ್, ಅದರ ಗ್ರೇಡ್ ಏನು, ಆಮೇಲೆ ಎಷ್ಟು ಇನ್ವೇಷನ್ ಆಗಿದೆ, ಆಮೇಲೆ ಎಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಅಂತ ಆದಮೇಲೆ ನಾವು ಅದನ್ನು ಯೂಶ್ವಲಿ ಏನು ಮಾಡ್ತೇವೆ ಅಂದರೆ ಸ್ಟೇಜಿಂಗ್ ಆಫ್ ದ ಕ್ಯಾನ್ಸರ್ ಅಂತ ಹೇಳ್ತೇವೆ. ಸ್ಟೇಜಿಂಗ್ ಅಂದರೆ ಸ್ಟೇಜ್ 1, 2, 3, 4 ಈ ರೋಮನ್ ಅಂಕೆಯಲ್ಲಿ ನಾವು ಸ್ಟೇಜ್ 4ವರೆಗೆ, ಸ್ಟೇಜ್ 1ಇಂದ ಸ್ಟೇಜ್ 4 ತನಕ ನಾವು ಕ್ಯಾನ್ಸರನ್ನು ಕ್ಲಾಸಿಫೈ ಮಾಡ್ತೇವೆ. ಡಿಪೆಂಡಿಂಗ್ ಆನ್ ದ ಸ್ಟೇಜ್ ಆಫ್ ದ ಕ್ಯಾನ್ಸರ್ ಅವರ ಟ್ರೀಟ್ಮೆಂಟ್ ಹೋಗ್ತದೆ ಮುಂದಕ್ಕೆ. ಆಗ ನಾವು ಏನು ಮಾಡ್ತೇವೆ ಅಂದರೆ ಸರ್ಜರಿ ಬೇಕಾದವರಿಗೆ ಸರ್ಜರಿ ಮಾಡ್ತೇವೆ, ಸರ್ಜರಿಯಲ್ಲೇ ಗುಣ ಆಗುವವರಿಗೆ ಅಷ್ಟೇ ಟ್ರೀಟ್ಮೆಂಟ್ ಮಾಡಿ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ಸರ್ಜರಿ ಮಾಡಿ ಅದರಲ್ಲಿ ತುಂಬ ಟ್ಯೂಮರ್ ಇನ್ನೂ ಸ್ವಲ್ಪ ಉಳಿದಿರ್ತದೆ. ಆಗ ಏನು ಮಾಡ್ತೇವೆ ಅಂದರೆ ಆ ಏರಿಯಾಕ್ಕೆ ನಾವು ರೇಡಿಯೇಷನ್ ಕೊಡ್ತೇವೆ. ರೇಡಿಯೇಷನ್ ಕೊಟ್ಟು ಆ ಜಾಗವನ್ನು ನಾವು ಸ್ಟಿರೈಲ್ ಮಾಡ್ತೇವೆ. ಅದರೊಟ್ಟಿಗೆ ರೇಡಿಯೇಷನ್ ಕೊಡುವಾಗ ಕೆಲವೊಮ್ಮೆ ಏನು ಮಾಡ್ತೇವೆ ಅಂದರೆ ನಾವು ಅದಕ್ಕೆ ವೀಕ್ಲಿ ಅದು ಸೆನ್ಸಿಟೈಸ್ ಆಗುವಾಗೆ ತುಂಬ ಉತ್ತಮವಾದ ಫಲಿತಾಂಶ ಸಿಗಲಿಕ್ಕೆ ನಾವು ಕೀಮೊಥೆರಪಿ ಸಹ ಕೊಡ್ತೇವೆ ಒಟ್ಟಿಗೆ. ಇದಲ್ಲದೆ ಮುಂದಕ್ಕೆ ಈ ಕಾಯಿಲೆ ಬರಬಾರ್ದು ಅನ್ನುವಂತಹ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಇಮ್ಯುನೊಥೆರಪಿಯನ್ನು ಮಾಡುವಂತಹ ಚಾನ್ಸಸ್ ಇದೆ. ಇದೆಲ್ಲ ನೋಡುವಾಗ ಬಹಳ ಒಂದು ಉತ್ತಮವಾದ ಚಿಕಿತ್ಸಾ ಕ್ರಮಗಳು ಈ ಬ್ಲ್ಯಾಡರ್ ಕ್ಯಾನ್ಸರ್ಗೆ ಇದೆ.